ವಿರುದ್ಧ ತನಿಖೆಗೆ ಈಗಾಗಲೇ ರಾಜ್ಯಪಾಲರು ಆದೇಶವನ್ನು ನೀಡಿದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ನೇಹಮಯಿ ಕೃಷ್ಣ ಅವರು ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ ಹೋಗ್ತೀನಿ. ಸರ್, ಈಗ ಆಲ್ರೆಡಿ ತನಿಖೆಗೆ ಆದೇಶವನ್ನು ಕೊಟ್ಟಿದ್ದಾರೆ, ಏನು ಹೇಳ್ತೀರಾ ಸರ್? ಫಸ್ಟ್ ಸರ್, ತನಿಖೆಗೆ ಆದೇಶ ಕೊಟ್ಟಿಲ್ಲ, ತನಿಖೆಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಅನುಮತಿಯನ್ನು ಇಟ್ಕೊಂಡು ನಾವು ಮಾನ್ಯ ನ್ಯಾಯಾಲಯದಲ್ಲಿ ತನಿಖೆಗೆ ಆದೇಶ ಮಾಡೋದಕ್ಕೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಆ ಒಂದು ಹಿನ್ನೆಲೆಯಲ್ಲಿ ಮಾನ್ಯ ನ್ಯಾಯಾಲಯ ನಮ್ಮ ಅರ್ಜಿಯನ್ನು ಮತ್ತು ಮಾನ್ಯ ರಾಜ್ಯಪಾಲರು ನೀಡಿರ್ತಕ್ಕಂಥ ಅನುಮತಿಯನ್ನು ಪರಿಗಣಿಸಿ ಸೂಕ್ತ ತನಿಖೆಗೆ ಆದೇಶ ಮಾಡುತ್ತೆ ಅಂತೇಳಿ ನಾವು ಭರವಸೆ ಇಟ್ಕೊಂಡಿದ್ದೀವಿ. ಸರ್, ಈಗ ರಾಜ್ಯಪಾಲರು ಆದೇಶ ನೀಡಿದ ಬೆನ್ನಲ್ಲೇ ಸಾಕಷ್ಟು ಪ್ರತಿಭಟನೆಗಳಾಗಿರ್ಬೋದು, ಮತ್ತು CM ಅವರ ಹೇಳಿಕೆಗಳಾಗಿರ್ಬೋದು, ಕಾಂಗ್ರೆಸ್ ನಾಯಕರ ಹೇಳಿಕೆಗಳಾಗಲಿ ಬರ್ತಿದೆ. ಅದನ್ನು ಅಬ್ಸರ್ವ್ ಮಾಡಿದ್ರಿ ಅಂತ? ಸರ್, ಅಲ್ಲಿ ನಾನು ಗಮನಿಸಿದ ಹಾಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾಗಲಿ ಅಥವಾ ಕಾಂಗ್ರೆಸ್ ಮುಖಂಡರಾಗಲಿ ಏನು ಸಿದ್ದರಾಮಯ್ಯವರ ವಿರುದ್ಧ ಆರೋಪ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟ ಸೂಕ್ತ ದಾಖಲಾತಿಗಳನ್ನು ಚರ್ಚೆ ಮಾಡ್ತಿಲ್ಲ. ಅವ್ರು ಸಂಬಂಧಪಡ್ತಾ ಇರತಕ್ಕಂಥ ವಿಚಾರಣೆ ಇಟ್ಕೊಂಡು, ಅಂದರೆ ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ, ಅನುಮತಿ ಕೊಟ್ಟಿಲ್ಲ, ಇವ್ರ ವಿರುದ್ಧ ಕೊಟ್ಟಿಲ್ಲ, ಹಾಗಂತೇಳಿ ಬೇರೆ ಬೇರೆ ವಿಚಾರಣೆ ತರ್ತಾ ಇದ್ದಾರೆ ಹೊರತು ಮಾನ್ಯ ಸಿದ್ದರಾಮಯ್ಯವರು ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ಯಾವುದೇ ದಾಖಲಾತಿಗಳನ್ನು ಕೊಟ್ಟು ಸ್ಪಷ್ಟೀಕರಣ ಕೊಡ್ತಾ ಇಲ್ಲ. ಮತ್ತು ಇನ್ನೊಂದು ಏನಂದರೆ, ಈ ನಮ್ಮ ಕಾನೂನು ಹೋರಾಟಕ್ಕೆ ತಡೆ ಒಡ್ಡಬೇಕು ಅಥವಾ ನಾವು ಹೋರಾಟದಿಂದ ಹಿಂದೆ ಹೆಜ್ಜೆ ಇಡಬೇಕು ಅನ್ನೋ ಕಾರಣಕ್ಕೆ ಆ ಒಂದು ಪ್ರಚೋದನೆ ಕೊಟ್ಟು ಪ್ರತಿಭಟನೆಗಳನ್ನ ಮಾಡಿಸ್ತಾ ಇದ್ದಾರೆ. ಆದರೆ ಅದು ಯಾವುದೇ ಪ್ರತಿಭಟನೆ ನಾವು ಜಗ್ಗಲ್ಲ ಅಥವಾ ಬಗ್ಗಲ್ಲ, ನಮ್ಮ ಹೋರಾಟನ ಮುಂದುವರಿಸ್ತೀವಿ. ಈ ಒಂದು ಪ್ರಕರಣಕ್ಕೆ ತಾರ್ಕಿಕ ಅಂತ್ಯವನ್ನು ಇನ್ನೂ ಕೂಡ ಅಸಲಿ ತನಿಖೆ ಶುರುವಾಗಿಲ್ಲ. ತನಿಖೆ ಶುರುವಾಗ್ತಿದ್ದೆ ಹೀಗೆ ಪ್ರಾಸಿಕ್ಯೂಷನ್ ಅದೆಲ್ಲ ಕೂಡ ತನಿಖೆ ಒಂದು ಹಂತ ಮುಗಿದ ಮೇಲೆ ಬರುತ್ತೆ. ಈಗಲೇ ಯಾಕಿಷ್ಟು ಚರ್ಚೆಗಳಾಗ್ತಿದೆ ಅನ್ನೋದು? ಸರ್, ಅದನ್ನು ಅವರ ಕಾಂಗ್ರೆಸ್ ಮುಖಂಡರು ಹೇಳ್ಬೇಕು ಸರ್. ಈಗ ಅವರು ಚರ್ಚೆ ಮಾಡಲಿ, ಆರೋಗ್ಯಕರವಾಗಿ ಚರ್ಚೆ ಮಾಡಬೇಕು ಹೊರತು ಈ ಥರ ಜನಸಾಮಾನ್ಯರಿಗೆ ಸಾರ್ವಜನಿಕ ತೊಂದರೆ ಆಗದ ರೀತಿಯಲ್ಲಿ ಪ್ರತಿಭಟನೆ ಮಾಡೋವಂಥದ್ದು, ಕೂಗಾಡೋಂಥದ್ದು ಮತ್ತು ಬೇರೆ ಬೇರೆ ಯಾವುದೋ ಸಂಬಂಧಪಟ್ಟ ವಿಚಾರಗಳನ್ನು ತಂದು ಪ್ರಚೋದನೆ ಕೊಡೋವಂಥದ್ದು, ಇದು ಯಾವುದು ಮಾಡಬಾರ್ದು. ಇಲ್ಲಿ ಮುಖ್ಯವಾಗಿ ಸಿದ್ದರಾಮಯ್ಯ ಅವರು ತಪ್ಪು ಮತ್ತು ಅವ್ರ ಕುಟುಂಬದವರು ಅಪರಾಧ ಕೃತ್ಯ ಮಾಡಿದ್ರೆ ಇಲ್ವ ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು. ಅದು ಸರಿಯಾದ ರೀತಿಯ ಚರ್ಚೆ ನಡೀತಾ ಇಲ್ಲ. ಅವರು ಬೇರೆ ರೀತಿಯಲ್ಲಿ ಈ ಪ್ರಕರಣದ ದಿಕ್ಕನ್ನು ತಪ್ಪಿಸೋಕ್ಕೆ ಪ್ರಯತ್ನ ಪಡ್ತಾಯಿದ್ದಾರೆ. ಇದು ರಾಜ್ಯದ ಜನತೆಗೆ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಸರ್, ಮತ್ತೊಂದು ಕಡೆ ಈಗಾಗಲೇ ಸಿದ್ದರಾಮಯ್ಯ ಅವರು ಕೂಡ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಹೈಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಲಾಯರ್ ಮೂಲಕ ಹೋರಾಟ ಮಾಡೋದಕ್ಕೆ ಇದಾಗಿದ್ದಾರೆ. ನಿಮ್ಮ ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ಅಂತ? ಸರ್, ನಾವು ಕೂಡ ಎಲ್ಲ ರೀತಿಯ ಹೋರಾಟ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ. ನಮ್ಮ ವಕೀಲರು ಕೂಡ ಸಂಪೂರ್ಣವಾಗಿ ಸಹಕಾರ ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ಅವರು ಕೂಡ ಎಲ್ಲ ರೀತಿಯ ತಯಾರಿಗಳು ಕೂಡ ಮಾಡ್ಕೊಂಡಿದ್ದಾರೆ. ಅವರು ಯಾವುದೇ ರೀತಿಯ ಹೋರಾಟ ಮಾಡಿದ್ರು ಕೂಡ ಅದಕ್ಕೂ ನಾವು ನಮ್ಮದು ಹೋರಾಟನ ನಾವು ಮುಂದುವರಿಸ್ತೀವಿ. ಸರ್, ಈಗ ಮತ್ತೆ 20ನೇ ತಾರೀಕು ಆದೇಶ ಇದೆ ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದಲ್ಲಿ. ನೆಕ್ಸ್ಟ್ ಯಾವ ರೀತಿ ಪ್ಲಾನ್ಗಳಿದೆ ಸರ್? ಅದೇ ಸರ್, ನಾವು ಮಂಗಳವಾರ ಮಾನ್ಯ ನ್ಯಾಯಾಲಯ ತನಿಖೆಗೆ ಆದೇಶ ಮಾಡೋಣ ಅಂದ್ರೆ ತನಿಖೆ ನಡೆಯುತ್ತೆ. ತನಿಖೆ ನಡೆಯೋ ಸಂದರ್ಭದಲ್ಲಿ ಏನು ನಮ್ಮ ದಾಖಲಾತಿಗಳು ಸಾಕ್ಷ್ಯಗಳಿದೆ ಅವೆಲ್ಲ ಕೊಟ್ಟು ನಿಷ್ಪಕ್ಷಪಾತ ತನಿಖೆ ನಡೆಸೋದಕ್ಕೆ ತನಿಖಾ ಸಂಸ್ಥೆಗೆ ನಾವು ಮನವಿ ಮಾಡ್ಕೊಳ್ತೀವಿ. ಆ ತನಿಖೆಯ ನಂತರ ಏನು ಅಂತಿಮ ವರದಿ ಸಲ್ಲಿಸ್ತಾರೆ ಆ ಒಂದು ಇದ್ರ ಮೇಲೆ ನಾವು ಮುಂದಿನ ಹೋರಾಟವನ್ನು ಮುಂದುವರಿಸ್ತೀವಿ. ಸರ್, ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ಮಾತ್ರ ನಿಮ್ಮ ಹೋರಾಟ ಅಥವಾ ಈ ಒಂದು ಪ್ರಕರಣದಲ್ಲಿ ಯಾರ್ಯಾರ ವಿರುದ್ಧ ನಿಮ್ಮ ಹೋರಾಟ ನಡೀತಿದೆ ಸರ್? ಸರ್, ನಾನು ಇಲ್ಲಿ ಏನು ಸಿದ್ದರಾಮಯ್ಯ ಪ್ರಕರಣ ಇದೆ ಅದನ್ನು ಉದಾಹರಣೆಗೆ ಇಟ್ಕೊಂಡು ಇದೇ ರೀತಿಯಲ್ಲಿ ಬೇರೆ ಜನಪ್ರತಿನಿಧಿಗಳು, ಪ್ರಭಾವಿ ವ್ಯಕ್ತಿ ಅಧಿಕಾರಿಗಳು ಕೂಡ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರ ಅಕ್ರಮವಾಗಿ ನಿವೇಶನ ಪಡ್ಕೊಂಡಿದ್ದಾರೆ. ಈ ಕಾರಣದಿಂದ 1990ನೇ ಇಸ್ವಿಯಿಂದ ಇವತ್ತಿನವರೆಗೂ ಅದರಲ್ಲಿ ಏನೇನು ಅಕ್ರಮಗಳು ನಡೆದಿದೆ ಅದೆಲ್ಲರ ಸಮಗ್ರ ತನಿಖೆ ನಡೆಸಬೇಕು ಅಂತ ನಾವು ಮನವಿ ಮಾಡ್ಕೊಂಡಿದ್ವಿ. ಬೇರೆ ಯಾವ್ಯಾವ ರಾಜಕೀಯ ನಾಯಕರ ವಿರುದ್ಧ ನಿಮ್ಮ ಹೋರಾಟ ಶುರು ಆಗ್ತಿದೆ ಸರ್? ಸರ್, ಇಂಥದ್ದೇ ನಾಯಕರ ವಿರುದ್ಧ ಅಂತ ನಾನು ಸ್ಪಷ್ಟವಾಗಿ ಹೇಳೋಕ್ಕಾಗಲ್ಲ. ಯಾಕೆಂತಂದರೆ ನಾನು 1990ನೇ ಇಸ್ವಿಯಿಂದ ಇಲ್ಲಿವರೆಗೂ ಯಾರು ಮಾಡಿದ್ರೆ ಎಲ್ಲನೂ ಕೂಡ ಕೇಳಿದ್ದೀನಿ. ಹಾಗಾಗಿ ಎಲ್ಲ ರೀತಿ ಸಮಗ್ರ ತನಿಖೆ ನಡೆದಾಗ ಯಾವ್ಯಾವ ರಾಜಕಾರಣಿಗಳು, ಪ್ರಭಾವಿ ವ್ಯಕ್ತಿಗಳು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರ ಅಕ್ರಮ ನಿವೇಶನ ಪಡೆದರೆ ರಾಜ್ಯದ ಜನಕ್ಕೆ ಗೊತ್ತಾಗಲಿದೆ. ಸರ್, ಸಿದ್ದರಾಮಯ್ಯ ಅಲ್ಲದೆ ಮತ್ತೆ ಬೇರೆ ಯಾವ ನಾಯಕರ ಬಗ್ಗೆ ನಿಮ್ಗೆ ಸ್ಪಷ್ಟ ಮಾಹಿತಿ ಇದೆ ಸರ್? ಸರ್, GT ದೇವೇಗೌಡರು ಮತ್ತು ಇತರ ಎಲ್ಲ ರಾಜಕಾರಣಿಗಳು ಕೂಡ ತಮ್ಮ ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ತಮ್ಮ ಕುಟುಂಬದವರ ಅಥವಾ ತಮ್ಮ ಆಪ್ತರ ಮೂಲಕ ಅಕ್ರಮ ನಿವೇಶನ ಪಡೆದ್ರೆ ಅಂತ ನಮಗೆ ಅನುಮಾನ ಇದೆ. ಈ ಹಿನ್ನೆಲೆಯಲ್ಲೇ ನಾವು ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕ್ಕೊಂಡಿದ್ದೀವಿ. ಇದಿಷ್ಟು ಸ್ನೇಹಮಯಿ ಅವರ ಮಾತು. ಅಂದರೆ ಈಗಾಗಲೇ CM ಅವರ ವಿರುದ್ಧ ತನಿಖೆಗೆ ರಾಜ್ಯಪಾಲರು ಆದೇಶವನ್ನು ನೀಡಿದ್ದಾರೆ. ಇನ್ನೂ ಕೂಡ ತನಿಖೆ ಶುರುವಾಗಿಲ್ಲ. ಈಗಲೇ ಒಂದಷ್ಟು ಚರ್ಚೆಗಳು ಜೋರಾಗಿ ಆಗ್ತಿದೆ. ಅವರು ತಪ್ಪು ಮಾಡಿಲ್ಲ ಅಂತಂದರೆ ಕಾನೂನು ಮೂಲಕ ಹೋರಾಟವನ್ನು ಮಾಡಲಿ, ಆದರೆ ಈ ರೀತಿಯಾದಂಥ ಪ್ರತಿಭಟನೆಗಳಿಗೆ ಜೊತೆಗೆ ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ಯಾವುದೇ ರೀತಿಯಾದಂಥ ನಿರ್ಧಾರನ ತೆಗೆದುಕೊಳ್ಬಾರ್ದು. ಅವ್ರು ಏನೇ ಮಾಡಿದ್ರು ಕೂಡ ನಾನು ಕಾನೂನಿನ ಮೂಲಕ ಹೋರಾಟ ಮಾಡ್ತೀನಿ, ಅವರ ವಿರುದ್ಧ ಧ್ವನಿ ಎತ್ತೇನೆ ಅಂತೇಳಿ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಿರುವಂಥ ಮಾತು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿರುದ್ಧ ತನಿಖೆಗೆ ಈಗಾಗಲೇ ರಾಜ್ಯಪಾಲರು ಆದೇಶವನ್ನು ನೀಡಿದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ನೇಹಮಯಿ ಕೃಷ್ಣ ಅವರು ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ ಹೋಗ್ತೀನಿ. ಸರ್, ಈಗ ಆಲ್ರೆಡಿ
ತನಿಖೆಗೆ ಆದೇಶವನ್ನು ಕೊಟ್ಟಿದ್ದಾರೆ, ಏನು ಹೇಳ್ತೀರಾ ಸರ್ ಫಸ್ಟ್? ಸರ್, ತನಿಖೆಗೆ ಆದೇಶ ಕೊಟ್ಟಿಲ್ಲ, ತನಿಖೆಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಅನುಮತಿಯನ್ನು ಇಟ್ಕೊಂಡು ನಾವು ಮಾನ್ಯ ನ್ಯಾಯಾಲಯದಲ್ಲಿ ತನಿಖೆಗೆ ಆದೇಶ ಮಾಡೋದಕ್ಕೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಆ ಒಂದು ಹಿನ್ನೆಲೆಯಲ್ಲಿ ಮಾನ್ಯ ನ್ಯಾಯಾಲಯ ನಮ್ಮ ಅರ್ಜಿಯನ್ನು ಮತ್ತು ಮಾನ್ಯ ರಾಜ್ಯಪಾಲರು ನೀಡಿರ್ತಕ್ಕಂಥ ಅನುಮತಿಯನ್ನು ಪರಿಗಣಿಸಿ ಸೊ ಸೂಕ್ತ ತನಿಖೆಗೆ ಆದೇಶ ಮಾಡುತ್ತೆ ಅಂತೇಳಿ ನಾವು ಭರವಸೆ ಇಟ್ಕೊಂಡಿದ್ದೀವಿ. ಸರ್, ಈಗ ರಾಜ್ಯಪಾಲರು ಆದೇಶ ನೀಡಿದ ಬೆನ್ನಲ್ಲೇ ಸಾಕಷ್ಟು ಪ್ರತಿಭಟನೆಗಳಾಗಿರ್ಬೋದು, ಮತ್ತು CM ಅವರ ಹೇಳಿಕೆಗಳಾಗಿರ್ಬೋದು, ಕಾಂಗ್ರೆಸ್ ನಾಯಕರ ಹೇಳಿಕೆಗಳಾಗಿ ಬರ್ತಿದೆ, ಅದನ್ನು ಅಬ್ಸರ್ವ್ ಮಾಡಿದ್ದೀನಿ ಅಂತ ಹೇಳಿ. ಸರ್, ಅಲ್ಲಿ ನಾನು ಗಮನಿಸಿದ ಹಾಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾಗಲಿ ಅಥವಾ ಕಾಂಗ್ರೆಸ್ ಮುಖಂಡರಾಗಲಿ ಏನು ಸಿದ್ದರಾಮಯ್ಯ ಅವರ ವಿರುದ್ಧ ಆರೋಪ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟ ಸೂಕ್ತ ದಾಖಲಾತಿಗಳನ್ನು ಚರ್ಚೆ ಮಾಡ್ತಿಲ್ಲ. ಅವ್ರು ಸಂಬಂಧಪಡ್ತಾ ಇರತಕ್ಕಂಥ ವಿಚಾರಣೆ ಇಟ್ಕೊಂಡು ಅಂದರೆ ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ, ಅನುಮತಿ ಕೊಟ್ಟಿಲ್ಲ, ಇವ್ರ ವಿರುದ್ಧ ಕೊಟ್ಟಿಲ್ಲ ಹಾಗೆ ಅಂತೇಳಿ ಬೇರೆ ಬೇರೆ ವಿಚಾರಣೆ ತರ್ತಾ ಇದ್ದಾರೆ ಹೊರತು ಸೊ ಮಾನ್ಯ ಸಿದ್ದರಾಮಯ್ಯ ಅವರು ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ಯಾವುದೇ ದಾಖಲಾತಿಗಳನ್ನು ಕೊಟ್ಟು ಸ್ಪಷ್ಟೀಕರಣ ಕೊಡ್ತಾ ಇಲ್ಲ. ಮತ್ತು ಇನ್ನೊಂದು ಏನಂದರೆ ಈ ನಮ್ಮ ಕಾನೂನು ಹೋರಾಟಕ್ಕೆ ತಡೆ ಒಡ್ಡಬೇಕು ಅಥವಾ ನಾವು ಹೋರಾಟದಿಂದ ಹಿಂದೆ ಹೆಜ್ಜೆ ಇಡಬೇಕು ಅನ್ನೋ ಕಾರಣಕ್ಕೆ ಆ ಒಂದು ಪ್ರಚೋದನೆ ಕೊಟ್ಟು ಪ್ರತಿಭಟನೆಗಳನ್ನ ಮಾಡಿಸ್ತಾ ಇದ್ದಾರೆ. ಆದರೆ ಅದು ಯಾವುದೇ ಪ್ರತಿಭಟನೆ ನಾವು ಜಗ್ಗಲ್ಲ ಅಥವಾ ಬಗ್ಗಲ್ಲ, ನಮ್ಮ ಹೋರಾಟನ ಮುಂದುವರಿಸ್ತೀವಿ. ಈ ಒಂದು ಪ್ರಕರಣಕ್ಕೆ ತಾರಕ ಅಂತ್ಯವನ್ನು ಇನ್ನೂ ಕೂಡ ಅಸಲಿ ತನಿಖೆ ಶುರುವಾಗಿಲ್ಲ, ತನಿಖೆ ಶುರುವಾಗ್ತಿದ್ದೆ ಹೀಗೆ ಪ್ರಾಸಿಕ್ಯೂಷನ್ ಅದೆಲ್ಲ ಕೂಡ ತನಿಖೆ ಒಂದು ಹಂತ ಮುಗಿದ ಮೇಲೆ ಬರುತ್ತೆ. ಈಗಲೇ ಯಾಕಿಷ್ಟು ಚರ್ಚೆಗಳಾಗ್ತಿದೆ ಅನ್ನೋದು? ಸರ್, ಅದನ್ನು ಅವರ ಕಾಂಗ್ರೆಸ್ ಮುಖಂಡರು ಹೇಳ್ಬೇಕು ಸರ್. ಈಗ ಅವರು ಚರ್ಚೆ ಮಾಡಲಿ, ಆರೋಗ್ಯಕರವಾಗಿ ಚರ್ಚೆ ಮಾಡಬೇಕು ಹೊರತು ಈ ಥರ ಜನಸಾಮಾನ್ಯರಿಗೆ ಸಾರ್ವಜನಿಕ ತೊಂದರೆ ಆಗದ ರೀತಿಯಲ್ಲಿ ಪ್ರತಿಭಟನೆ ಮಾಡೋವಂಥದ್ದು, ಕೂಗಾಡೋಂಥದ್ದು ಮತ್ತು ಬೇರೆ ಬೇರೆ ಯಾವುದೋ ಸಂಬಂಧಪಟ್ಟ ವಿಚಾರಗಳನ್ನು ತಂದು ಪ್ರಚೋದನೆ ಕೊಡೋವಂಥದ್ದು ಇದು ಯಾವುದು ಮಾಡಬಾರ್ದು. ಇಲ್ಲಿ ಮುಖ್ಯವಾಗಿ ಸಿದ್ದರಾಮಯ್ಯ ಅವರು ತಪ್ಪು ಮತ್ತು ಅವ್ರ ಕುಟುಂಬದವರು ಅಪರಾಧ ಕೃತ್ಯ ಮಾಡಿದ್ರೆ ಇಲ್ವನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು. ಅದು ಸರಿಯಾದ ರೀತಿಯ ಚರ್ಚೆ ನಡೀತಾ ಇಲ್ಲ. ಅವರು ಬೇರೆ ರೀತಿಯಲ್ಲಿ ಈ ಪ್ರಕರಣದ ದಿಕ್ಕನ್ನು ತಪ್ಪಿಸೋಕ್ಕೆ ಪ್ರಯತ್ನ ಪಡ್ತಾಯಿದ್ದಾರೆ. ಇದು ರಾಜ್ಯದ ಜನತೆಗೆ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಸರ್, ಮತ್ತೊಂದು ಕಡೆ ಈಗಾಗಲೇ ಸಿದ್ದರಾಮಯ್ಯ ಅವರು ಕೂಡ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಹೈಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಲಾಯರ್ ಮೂಲಕ ಹೋರಾಟ ಮಾಡೋದಕ್ಕೆ ಇದಾಗಿದ್ದಾರೆ. ನಿಮ್ಮ ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ಅಂತ? ಸರ್, ನಾವು ಕೂಡ ಎಲ್ಲ ರೀತಿಯ ಹೋರಾಟ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ. ನಮ್ಮ ವಕೀಲರು ಕೂಡ ಸಂಪೂರ್ಣವಾಗಿ ಸಹಕಾರ ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ಅವರು ಕೂಡ ಎಲ್ಲ ರೀತಿಯ ತಯಾರಿಗಳು ಕೂಡ ಮಾಡ್ಕೊಂಡಿದ್ದಾರೆ. ಅವರು ಯಾವುದೇ ರೀತಿಯ ಹೋರಾಟ ಮಾಡೋರು ಕೂಡ ಅದಕ್ಕೂ ನಾವು ನಮ್ಮದು ಹೋರಾಟನ ನಾವು ಮುಂದುವರಿಸ್ತೀವಿ. ಸರ್, ಈಗ ಮತ್ತೆ 20ನೇ ತಾರೀಕು ಆದೇಶ ಇದೆ ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದಲ್ಲಿ. ನೆಕ್ಸ್ಟ್ ಯಾವ ರೀತಿ ಪ್ಲಾನ್ಗಳಿದೆ ಸರ್? ಅದೇ ಸರ್, ನಾವು ಮಂಗಳವಾರ ಮಾನ್ಯ ನ್ಯಾಯಾಲಯ ತನಿಖೆಗೆ ಆದೇಶ ಮಾಡೋಣ ಅಂದ್ರೆ ತನಿಖೆ ನಡೆಯುತ್ತೆ. ತನಿಖೆ ನಡೆಸೋ ಸಂದರ್ಭದಲ್ಲಿ ಏನು ನಮ್ಮದು ದಾಖಲಾತಿಗಳು ಸಾಕ್ಷ್ಯಗಳಿದೆ ಅವೆಲ್ಲ ಕೊಟ್ಟು ನಿಷ್ಪಕ್ಷಪಾತ ತನಿಖೆ ನಡೆಸೋದಕ್ಕೆ ತನಿಖಾ ಸಂಸ್ಥೆಗೆ ನಾವು ಮನವಿ ಮಾಡ್ಕೊಳ್ತೀವಿ. ಆ ತನಿಖೆಯ ನಂತರ ಏನು ಅಂತಿಮ ವರದಿ ಸಲ್ಲಿಸಿದರೆ ಆ ಒಂದು ಇದ್ರ ಮೇಲೆ ನಾವು ಮುಂದಿನ ಹೋರಾಟವನ್ನು ಮುಂದುವರಿಸ್ತೀವಿ. ಸರ್, ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ಮಾತ್ರ ನಿಮ್ಮ ಹೋರಾಟ ಅಥವಾ ಈ ಒಂದು ಪ್ರಕರಣದಲ್ಲಿ ಯಾರ್ಯಾರ ವಿರುದ್ಧ ನಿಮ್ಮ ಹೋರಾಟ ನಡೀತಿದೆ ಸರ್? ಸರ್, ನಾನು ಇಲ್ಲಿ ಏನು ಸಿದ್ದರಾಮಯ್ಯ ಪ್ರಕರಣ ಇದೆ ಅದನ್ನು ಉದಾಹರಣೆಗೆ ಇಟ್ಕೊಂಡು ಸೊ ಇದೇ ರೀತಿಯಲ್ಲಿ ಬೇರೆ ಜನಪ್ರತಿನಿಧಿಗಳು, ಪ್ರಭಾವಿ ವ್ಯಕ್ತಿ ಅಧಿಕಾರಿಗಳು ಕೂಡ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರ ಅಕ್ರಮವಾಗಿ ನಿವೇಶನ ಪಡ್ಕೊಂಡಿದ್ದಾರೆ. ಸೊ ಈ ಕಾರಣದಿಂದ 1990ನೇ ಇಸ್ವಿಯಿಂದ ಸೊ ಇವತ್ತಿನವರೆಗೂ ಮೋಡಾದಲ್ಲಿ ಏನೇನು ಅಕ್ರಮಗಳು ನಡೆದಿದೆ ಅದೆಲ್ಲರ ಸಮಗ್ರ ತನಿಖೆ ನಡೆಸಬೇಕು ಅಂತ ನಾವು ಮನವಿ ಮಾಡ್ಕೊಂಡಿದ್ವಿ. ಬೇರೆ ಯಾವ್ಯಾವ ರಾಜಕೀಯ ನಾಯಕರ ವಿರುದ್ಧ ನಿಮ್ಮ ಹೋರಾಟ ಶುರು ಆಗ್ತಿದೆ ಸರ್? ಸರ್, ಇಂಥದೇ ನಾಯಕರ ವಿರುದ್ಧ ಅಂತ ನಾನು ಸ್ಪಷ್ಟವಾಗಿ ಹೇಳೋಕ್ಕಾಗಲ್ಲ. ಯಾಕೆಂತಂದರೆ ನಾನು 1990ನೇ ಇಸ್ವಿಯಿಂದ ಇಲ್ಲಿವರೆಗೂ ಯಾರು ಮಾಡಿದ್ರೆ ಎಲ್ಲನೂ ಕೂಡ ಕೇಳಿದ್ದೀನಿ. ಸೊ ಹಾಗಾಗಿ ಎಲ್ಲ ರೀತಿ ಸಮಗ್ರ ತನಿಖೆ ನಡೆದಾಗ ಸೊ ಯಾವ್ಯಾವ ರಾಜಕಾರಣಿಗಳು, ಪ್ರಭಾವಿ ವ್ಯಕ್ತಿಗಳು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರ ಅಕ್ರಮ ನಿವೇಶನ ಪಡೆದರೆ ರಾಜ್ಯದ ಜನಕ್ಕೆ ಗೊತ್ತಾಗಲಿದೆ. ಸರ್, ಸಿದ್ದರಾಮಯ್ಯ ಅಲ್ಲದೆ ಮತ್ತೆ ಬೇರೆ ಯಾವ ನಾಯಕರ ಬಗ್ಗೆ ನಿಮ್ಗೆ ಸ್ಪಷ್ಟ ಮಾಹಿತಿ ಇದೆ ಸರ್? ಸರ್, GT ದೇವೇಗೌಡರು ಮತ್ತು ಇತರ ಎಲ್ಲ ರಾಜಕಾರಣಿಗಳು ಕೂಡ ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ತಮ್ಮ ಕುಟುಂಬದವರ ಅಥವಾ ತಮ್ಮ ಆಪ್ತರ ಮೂಲಕ ಅಕ್ರಮ ನಿವೇಶನ ಪಡೆದ್ರೆ ಅಂತ ನಮಗೆ ಅನುಮಾನ ಇದೆ. ಸೊ ಈ ಹಿನ್ನೆಲೆಯಲ್ಲೇ ನಾವು ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕ್ಕೊಂಡಿದ್ದೀವಿ. ಇದಿಷ್ಟು ಸ್ನೇಹಮಯಿ ಅವರ ಮಾತು. ಅಂದರೆ ಈಗಾಗಲೇ CM ಅವರ ವಿರುದ್ಧ ತನಿಖೆಗೆ ರಾಜ್ಯಪಾಲರು ಆದೇಶವನ್ನು ನೀಡಿದ್ದಾರೆ, ಇನ್ನೂ ಕೂಡ ತನಿಖೆ ಶುರುವಾಗಿಲ್ಲ. ಈಗಲೇ ಒಂದಷ್ಟು ಚರ್ಚೆಗಳು ಜೋರಾಗಿ ಆಗ್ತಿದೆ. ಅವರು ತಪ್ಪು ಮಾಡಿಲ್ಲ ಅಂತಂದರೆ ಕಾನೂನು ಮೂಲಕ ಹೋರಾಟವನ್ನು ಮಾಡಲಿ, ಆದರೆ ಈ ರೀತಿಯಾದಂಥ ಪ್ರತಿಭಟನೆಗಳಿಗೆ ಜೊತೆಗೆ ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ಯಾವುದೇ ರೀತಿಯಾದಂಥ ನಿರ್ಧಾರನ ತೆಗೆದುಕೊಳ್ಬಾರ್ದು. ಅವ್ರು ಏನೇ ಮಾಡಿದ್ರು ಕೂಡ ನಾನು ಕಾನೂನಿನ ಮೂಲಕ ಹೋರಾಟ ಮಾಡ್ತೇನೆ, ಅವರ ವಿರುದ್ಧ ಧ್ವನಿ ಎತ್ತೇನೆ ಅಂತೇಳಿ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಿರುವಂಥ ಮಾತು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.